ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ನಾನು ಮಾಡ್ತಾ ಇರೋ ಇಂಟರ್ವ್ಯೂಗೆ ಚೆನ್ನೈನಿಂದ TVK ಪಕ್ಷದ ಅನ್ವರ್ ಪಾಷಾ ಅವರು ಇಲ್ಲಿದ್ದಾರೆ. ನಾನು ಭಾಳಷ್ಟು ಸಾರಿ ಅವ್ರು ಎಷ್ಟೇ ಮೀಟಿಂಗ್ನಲ್ಲಿದ್ದರು, ಎಷ್ಟೇ ಮೀಟಿಂಗ್ಗಳು ಬ್ಯುಸಿಯಾಗಿದ್ದರು, ಪದೇ ಪದೇ ಫೋನ್ ಮಾಡಿ ನಮ್ಮ ಸ್ಟುಡಿಯೋಗೆ ಬರಲೇಬೇಕು ಅಂತ ಕೇಳ್ಕೊಂಡಾಗ ಅನ್ವರ್ ಪಾಷಾ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಸರ್, ಒಬ್ಬ CM ಆಗಬೇಕಂದ್ರೆ, ಒಬ್ಬ MLA ಆಗಬೇಕಂದ್ರೆ 100 ಕೋಟಿ ಅಲ್ಲ 1000 ಕೋಟಿ ಖರ್ಚಾಗಬೇಕು ಅಂತ ಹೇಳ್ತಾರೆ. ಸರ್, TVK ಪಕ್ಷ ಗೆಲ್ಲೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ಸರ್? ಈಗ MLA ಸೀಟ್ ತಗೊಳ್ಳೋಕ್ಕೆ ಬೇರೆ ಪಕ್ಷದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ದುಡ್ಡು ಕೊಟ್ಟರೆ ಸೀಟ್ ಕೊಡೋದು. ಆ ಥರ ದುಡ್ಡು ಕೊಟ್ಟು ಸೀಟ್ ತಗೊಳ್ಳೋರು ಗೆಲ್ಲಿದ್ರೆ ದುಡ್ಡು ತೊಗೊಂಡೇ ಕೆಲಸ ಮಾಡೋದು. ನಮ್ಮ ಪಕ್ಷದಲ್ಲಿ ಆ ಥರ ಕಾನ್ಸೆಪ್ಟ್ ಇಲ್ಲ. ಯಾರಿಗೂ ಯಾರ ಹತ್ರನೂ ₹1 ತೊಗೊಂಡಿಲ್ಲ. ನಾವು ಮೀಟಿಂಗ್ಸ್ ಆಗುವಾಗಲೂ ಮಕ್ಕಳು ಜನ ಬರ್ತಾರೆ, ₹1 ನಾವು ಯಾರಿಗೂ ಕೊಡಲ್ಲ. ಒಂದು ಬಿರಿಯಾನಿ ಪ್ಯಾಕೆಟ್ ಇಲ್ಲ, ಒಂದು ಕ್ವಾರ್ಟರ್ ಬಾಟಲ್ ಇಲ್ಲ, ಒಂದು ದುಡ್ಡು ಏನು ಕೊಡಲ್ಲ. ಜನ ಅವ್ರ ದುಡ್ಡು ಹಾಕ್ಕೊಂಡು ಅವ್ರು ಬರೋದು. ಸೊ ಅಷ್ಟು ಕ್ರೌಡು, ಅಷ್ಟು ಜನ ಅವರು ಸ್ವಂತ ಅಮೌಂಟ್, ಅವ್ರ ಸ್ವಂತ ದುಡ್ಡನ್ನು ಹಾಕ್ಕೊಂಡು ತಳಬದಿನ ನೋಡೋಕ್ಕೆ ಬರೋರು. ಈಗ MLA ಅವರೆಲ್ಲ ಪ್ರತಿಯೊಂದು ಬೂತ್ಗೆ, ಪ್ರತಿಯೊಂದು ಕಾರ್ಯಕರ್ತರಿಗೆ ಊಟಕ್ಕೆ ದುಡ್ಡು ಕೊಡಬೇಕು, ಬೂತ್ಗೆ ದುಡ್ಡು ಕೊಡಬೇಕು, ಹೋಗೋಕ್ಕೆ ಬರೋಕ್ಕೆ ದುಡ್ಡು ಕೊಡಬೇಕು, ಅಲ್ಲಿ ಫ್ಲ್ಯಾಗ್ನ ಇಟ್ಕೊಂಡು ಹೋಗುವಾಗ ದುಡ್ಡು ಕೊಡಬೇಕು. ಈ ಥರ ಒಂದು ಕಲ್ಚರ್ ಇತ್ತು ತಮಿಳ್ನಾಡಲ್ಲಿ. ಅದನ್ನು ಎಲ್ಲನ ನಾವು ಬ್ರೇಕ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಜನ ಬಂದು ಅವರಾಗವೇ ಬಂದು, ನಾನು ಕೆಲಸ ಕೊಡಿ ನನಗೆ, ನಾನು ಕೆಲಸ ಮಾಡ್ತೀನಿ, ನಾನು ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ ಕೇಳಿ ಅವರೇ ಕೆಲಸ ಮಾಡಿರೋರು. ಸೊ ನಾವು ಪ್ರತಿಯೊಂದು ಬೂತ್ಗೂ ದುಡ್ಡು ಕೊಟ್ಟಿಲ್ಲ, ಯಾವುದೇ ಥರ ಖರ್ಚುಗಳು ಮಾಡಿಲ್ಲ. ಒಂದು ನಾರ್ಮಲ್ ಎಲೆಕ್ಷನ್ನು ಜನನಾಯಕ ಪ್ರಕಾರ ಕಂಟೆಸ್ಟ್ ಮಾಡಿ ಗೆಲ್ಲಿದ್ದು ಬಂದಿದ್ದೀವಿ. ಹಂಗಂದ್ರೆ B.Pharm ಕೊಡೋದಕ್ಕೆ ದುಡ್ಡು ತೊಗೊಂಡಿಲ್ಲ, ಅಭ್ಯರ್ಥಿ ಕ್ಯಾಂಡಿಡೇಟ್ ಪ್ರಚಾರಕ್ಕೆ ಖರ್ಚು ಮಾಡಿಲ್ಲ. ಸರ್, ದುಡ್ಡು ಖರ್ಚು ಮಾಡಿದೆ ಈಗಿನ ಕಾಲದಲ್ಲೂ ಗೆಲ್ಲಕ್ಕಾಗುತ್ತಾ ಸರ್? ಸರ್, ಆರ್ಡಿನರಿ ಕೆಲಸಗಳ ಖರ್ಚುಗಳಂದರೆ ಪ್ಯಾಂಪ್ಲೆಟ್ಗೆ, ಕ್ಯಾಂಡಿಡೇಟ್ ವಾಹನಗೆ ಡೀಸೆಲ್ ಹಾಕೋದು, ಆ ಥರ ಖರ್ಚುಗಳೇ ಇತ್ತು. ಈವನ್ ಊಟನೂ ಅವರವರೇ ಎಲ್ಲ ಹೋಟೆಲಲ್ಲಿ ಅವರು ಬಾಪ ನೀ ಬಾಪ ಅಂತ ಅವರವರೇ ಖರ್ಚು ಮಾಡ್ಕೊಂಡು ಅವರವರೇ ಎಕ್ಸ್ಪೆಂಡಿಚರ್ನ ನೋಡಿಕೊಂಡ್ರು. ಎಲ್ಲ ಕಡೆನೂ ಹಂಗೆ ಆಯಿತು. ಇದೊಂದು ಮ್ಯಾಜಿಕ್ ಥರ ಆಯಿತು. ಅಲ್ಲ, ಪಾರ್ಟಿ ಕಡೆಯಿಂದ ಖರ್ಚು ಮಾಡೇ ಇಲ್ಲ, ಹಂಗಾರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿಲ್ಲ. ಪಾರ್ಟಿಯಿಂದ ದುಡ್ಡು ಕೊಡಲ್ಲ, ಯಾವುದೇ ಪಾರ್ಟಿನೂ ಪಾರ್ಟಿ ದುಡ್ಡು ಕೊಡಲ್ಲ. ಕ್ಯಾಂಡಿಡೇಟೇ ಖರ್ಚು ಮಾಡ್ಕೋಬೇಕು. ಈಗ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಬಡವರು ಜಾಸ್ತಿ ಇರೋದು, ಯಾರು ಶ್ರೀಮಂತರುಗಳು ಯಾರಿಲ್ಲ. ಒಂದು 10-15 ಜನ ಇರ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20 ಮೆಂಬರ್ಸ್ ಇರ್ಬೋದು ಅಷ್ಟೇ. ಮಾತ್ರ ಬೇರೆಯವರೆಲ್ಲ ಆಟೋ ಡ್ರೈವರ್ ಮಕ್ಕಳು, ಆಟೋ ಡ್ರೈವರು, ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಒಂದು ಪ್ರೊಫೆಸರು, ಟೀಚರ್ಸು, ಈ ಥರನೇ ಇರೋರು. ಅವರೆಲ್ಲ ಜಾಸ್ತಿ ಎಕ್ಸ್ಪೆಂಡಿಚರ್ಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಖರ್ಚು ಮಾಡೋಕ್ಕೂ ಆಗಲ್ಲ. ಕೋಟಿ ಖರ್ಚು ಮಾಡ್ದೇ DMK, ಅಣ್ಣ DMK ಕೋಟೆನೇ ಹೊಡೆದ್ಬಿಟ್ರಿ ನೀವು. 100% ಸರ್. ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, 1 ಲಕ್ಷ ಜಾಸ್ತಿ ಆಗಿರ್ಬೋದು. ಯಾಕೆ ಸರ್? ಒಬ್ಬ MLAಗೆ ಆಗಿರ್ಬೋದು. ಅದನ್ನು ಪ್ರಿಂಟಿಂಗ್ ಎಕ್ಸ್ಪೆಂಡಿಚರೇ ಆಗಿರ್ಬೋದು, ಡೀಸೆಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಷ್ಟೇ. ಮತ್ತು ಬೇರೆ ಎಕ್ಸ್ಪೆಂಡಿಚರ್ ಯಾವುದೂ ಇಲ್ಲ. ಅಂದರೆ 108 MLAಗಳು ಗೆದ್ದಿರೋದಲ್ಲ ಸರ್, 107 ಜನ ಅಂದ್ಕೊಳ್ಳಿ. ಅಂದರೆ 1,07,00,000 ಖರ್ಚಾಗಿರ್ಬೋದಾ? ಅಷ್ಟೇ ಸರ್ ಆಗಿರೋ. ಬೇರೆ ಖರ್ಚುಗಳು ಏನಿದೆ ಸರ್? ಬೂತ್ಗೆ ಕೊಡಬೇಕು, ಬೂತ್ಗೆ 50,000, 60,000, 1 ಲಕ್ಷ ಕೊಡೋರು ಇದ್ದಾರೆ. 450 ಬೂತ್ ಇರುತ್ತೆ, 500 ಬೂತ್ ಇರುತ್ತೆ, ಅದಕ್ಕೆ 5 ಕೋಟಿ ಆಗಿಬಿಡುತ್ತೆ. ನಮ್ಮ ಇದರಲ್ಲಿ ಆ ಥರ ಇಲ್ಲ. ಪ್ರತಿಯೊಬ್ಬರು ಯಂಗ್ಸ್ಟರ್ಸು ಅವರಾಗೆ ಬಂದು, ಅವ್ರ ದುಡ್ಡಲ್ಲೇ ಬಂದು, ಅವರೇ ಕೂತ್ಕೊಂಡು ಅವರೇ ಕೆಲಸ ಮಾಡಿರೋದು. ಇಟ್ಸ್ ಅ ವೆರಿ ಬಿಗ್ ಹಿಸ್ಟಾರಿಕಲ್ ವಿನ್ ಇದು.